ಗಂಡ ಹೆಂಡತಿ ನೋಡ್ಲೇಬೇಕಾದಂತ ವಿಡಿಯೋ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಲ್ಲಿ ಅಮ್ಮ ವ್ಯಾಪಾರ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಅವ್ರ ಮಗ ಬರ್ತಾನೆ. ಅವ್ರ ಮಗ ಬಂದ್ಬಿಟ್ಟು ಅವ್ರ ಅಮ್ಮನ್ಗೆ ಹೇಳ್ತಾನೆ, ಅಮ್ಮ ನಾನೇ ವ್ಯಾಪಾರ ಮಾಡ್ತೀನಿ, ನಿನ್ ಮನೆಗೆ ಹೋಗು ಅಂತ ಹೇಳ್ತಾನೆ. ಅವಾಗ ಅವ್ರ ಅಮ್ಮ ಹೇಳ್ತಾರೆ, ಯಾಕಪ್ಪ ನರಕ ಅನುಭವಿಸೋದಕ್ ನಾನು ಹೋಗ್ಲಾ ಅಂತ ಹೇಳ್ತಾರೆ. ಅವಾಗ ಅವ್ರ ಮಗ ಹೇಳ್ತಾನೆ, ಅಪ್ಪನ ಬಗ್ಗೆ ತಾನೇ ನೀನ್ ಮಾತಾಡ್ತಾ ಇರೋದು. ನೋಡಮ್ಮ, ಈ ಸಮಾಜದಲ್ಲಿ ಅಪ್ಪನ್ ತರ ತುಂಬಾ ಜನ ಇದ್ದಾರೆ. ನಿನ್ ತರ ತಾಯಂದ್ರು ಕೂಡ ತುಂಬಾ ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ. ಅವಾಗ ಅವ್ರ ಅಮ್ಮ ಹೇಳ್ತಾರೆ, ಏನಪ್ಪಾ ನೀನು ಕೂಡ ನಿಮ್ ಅಪ್ಪನ್ ಸಪೋರ್ಟ್ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಅವಾಗ ಅವ್ರ ಮಗ ಹೇಳ್ತಾನೆ, ನೋಡಮ್ಮ ನೀನು ತಾಯಿಯಾಗಿ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ನೀನು ಕೂಡ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಎಲ್ಲ ಸರಿ ಹೋಗುತ್ತಮ್ಮ ಅಂತ ಹೇಳ್ತಾನೆ. ಅವಾಗ ಅವ್ರ ಅಮ್ಮ ಹೇಳ್ತಾರೆ, ಎಷ್ಟು ಅಂತ ತಾಳ್ಮೆಯಿಂದ ಇರ್ಲಪ್ಪ, ಎಷ್ಟು ಅಂತ ತಡ್ಕೊಳ್ಳಿ, ನನಗಂತೂ ಸಾಕಾಗಿ ಹೋಗಿದೆ ಅಂತ ಹೇಳ್ತಾರೆ. ಅವಾಗ ಅವ್ರ ಮಗ ಹೇಳ್ತಾನೆ, ಅಮ್ಮ ನಾನು ಎಷ್ಟೋ ಸತಿ ತಪ್ಪು ಮಾಡಿದೀನಿ, ನೀನ್ ನನ್ಗೆ ತಿದ್ದಿ ಬುದ್ಧಿ ಹೇಳಿದೀಯ. ಎಷ್ಟೋ ಸತಿ ಕೋಪ ಮಾಡ್ಕೊಂಡು ಜಗಳ ಮಾಡಿದೀನಿ, ನೀನ್ ತಾಳ್ಮೆಯಿಂದ ಇದ್ದು ನನ್ನನ್ನ ಸಮಾಧಾನ ಮಾಡಿದೀಯ. ಹೀಗೆ ನೀನು ಅಪ್ಪನ್ನು ಕೂಡ ತಿದ್ದಿ ಸರಿದಾರಿ ತರ್ಬೋದಲ್ಲಮ್ಮ ಅಂತ ಹೇಳ್ತಾನೆ. ನೋಡಿ, ಈಗಿನ ಕಾಲದಲ್ಲಿ ಮಕ್ಕಳಿಗಿದ್ದಷ್ಟು ಬುದ್ಧಿ ತಂದೆ ತಾಯಂದ್ರಿಗಿಲ್ಲ. ಈ ಕೋಪದಲ್ಲಿ ತಗೊಂಡಂತ ನಿರ್ಧಾರ ಮುಂದೆ ಅದರಿಂದ ಏನ್ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಅವ್ರ ಯೋಚನೆ ಕೂಡ ಮಾಡಿರೋದಿಲ್ಲ. ನೋಡಿ, ಗಂಡ ಹೆಂಡತಿ ಅಂದ ಮೇಲೆ ಸಣ್ಣ ಪುಟ್ಟ ಜಗಳ ಆಗತ್ತೆ, 108 ಮನಸ್ತಾಪಗಳಾಗತ್ತೆ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸಿದ್ರೆ ಅದರಿಂದ ಏನೂ ಸಿಗೋದಿಲ್ಲ. ಅದರಿಂದ ಸಿಗೋದು ಕೇವಲ ಸಮಾಜದಲ್ಲಿ ಕೆಟ್ಟ ಹೆಸರು, ನಮ್ಮ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ. ಕೋಪ ಬಂದು ಜಗಳ ಮಾಡುವಂತ ಸಂದರ್ಭದಲ್ಲಿ 1 ನಿಮಿಷ ಯಾರಾದ್ರೂ ಸ್ವಲ್ಪ ತಾಳ್ಮೆಯಿಂದ ಇದ್ದು ಸೈಲೆಂಟ್ ಆಗ್ಬಿಟ್ರೆ ಅಲ್ಲಿಗೆ ಆ ಜಗಳ ಕಂಪ್ಲೀಟ್ ಆಗಿ ಮುಗಿದ್ಬಿಡುತ್ತೆ. ಈ ಜಗತ್ತಲ್ಲಿ ನೀವು ಕಣ್ಣಾಡಿಸಿ ನೋಡಿ, 99% ಜನ ಈ ಈಗೋ ಇಂದಾನೆ ದೂರ ಆಗಿರೋದುಂಟು.